ಯಾವುದಾದ್ರು ಕಳಿಸಿದಾರಲ್ಲ ಬೈಕು? ಅದು ಡಿವೋ ಸರ್. ಹೋಂಡಾ ಡಿಯೋನಾ? ಹಾಂ, ಹೊಂಡಾ ಡಿವೋ ಸರ್. ಓಕೆ, ಯಾವ್ದು ಮಾಡಲು? 2024. 24 ಯಾವ ತಿಂಗಳು? ಎರಡನೇ ತಿಂಗಳು ಸರ್. 2 ತಿಂಗಳು ಫೆಬ್ರವರಿ ಅಲ್ಲ? ಹಾಂ, ಫೆಬ್ರವರಿ. ಓಕೆ. ಓನರ್ ಸಿಂಗಲ್ಲಾ? ಹಾಂ, ಸಿಂಗಲ್ ಓನರ್ ಸರ್. ಓಕೆ. ಇನ್ನೂ 2 ಸರ್ವಿಸ್ ಆಗಿದೆ, ಇನ್ನೂ ಒಂದು ಸರ್ವಿಸ್ ಐತ್ರಿ ಸರ್. ಎಷ್ಟು ಓಡಿದೆ ಈಗ? ಒಂದು 5,000 ಚಿಲ್ಲರೆ ಏನೋ ಆಗೈತೆ ಸರ್. ಫೋಟೋ ಹಾಕಿದ್ದೀನಿ ನೋಡಿ ಸರ್. ಹಾಂ ಹಾಂ. ಓಕೆ, ಅಂದರೆ ಈಗ ಹೊಸ ಗಾಡಿ ಕೊಡ್ತಾರ, ಕಂಡೀಷನ್ ಏನಾದರೂ ಕಂಡೀಷನ್ ಓಕೆ ಇದೆಯಾ, ಏನು ಪ್ರಾಬ್ಲಮ್? ಎಲ್ಲ ಏನು ಓಕೆ ಐತ್ರಿ, ಏನು ಪ್ರಾಬ್ಲಮ್ ಇಲ್ಲ. ಹಾಂ. ನಾನು ಸ್ವಲ್ಪ ಫ್ಲೋರ ಮಾಡಿದ್ದಕ್ಕೆ ನಾನು ಒಂದು ಮೊದಲಿಂದ ಎಚ್ ಎಫ್ ಡಿಲೆಕ್ಸ್ ಐತ್ರಿ. ಹಾಂ. ಫ್ಲೋರ ಮಾಡಿದ್ದಕ್ಕೆ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ನಾ ಕೂಡ ಹಾಕ್ತೀನಿ ಅಷ್ಟೇ. ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ? ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಗಾಡಿ ಕಂಡೀಷನ್ ಐತಿ, ಹಾಂ ಹಾಂ. ಫುಲ್ ಕಂಡೀಷನ್ ಐತಿ. ಹಾಂ. ಓಕೆ, ಅಂದರೆ ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರೆ? ಏನಿಲ್ಲ ಸರ್, ಕ್ಯಾಶ್ ಐತ್ರಿ. ಫುಲ್ ಕ್ಯಾಶು? ಫುಲ್ ಕ್ಯಾಶ್ ಐತಿ. ಓಕೆ, ಈ ಗಾಡಿದೆಲ್ಲ ರಿಜಿಸ್ಟ್ರೇಷನು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದಾವಲ್ಲ? ಎಲ್ಲ ಇದಾವೆ ಸರ್, ನನ್ನ ಕಡೆನೇ ಇದಾವೆ. ಓಕೆ, ಇನ್ಸೂರೆನ್ಸ್ ಫೆಬ್ರವರಿ ತನಕ ರನ್ನಿಂಗ್ ಇದೆಯಾ? ಫೆಬ್ರವರಿ ತನಕ ಐತ್ರಿ ಸರ್. ಓಕೆ. ಫೆಬ್ರವರಿ ಗಾಡಿ ಸರ್, ಇನ್ನೇನು ಡೆಂಟ್ ಸ್ಕ್ರಾಚ್ ಆ ಥರ ಏನಾಗಿಲ್ಲ? ಏನೂ ಇಲ್ಲ ಸರ್, ಏನಿಲ್ಲ. ಹ್ಮ್. ನಾನೇ ಹೊಡ್ತಿದ್ರಿ, ನನ್ನ ಅಷ್ಟೇ. ಅದೇ ಊರಾಗ ಅಡ್ಡಾಡಿದ್ದು ಅಷ್ಟೇ, ಹೊರಗೆ ಎಲ್ಲಿ ಅಡ್ಡಾಡಿಲ್ಲ ನಾನು. ಓಕೆ ಓಕೆ. ಗಾಡಿ ಚೆನ್ನಾಗೈತ್ರಿ. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಇದು ಶಿಗ್ಗಾಂವ್ ತಾಲೂಕು, ಕುನ್ನೂರು ಅಂತೇಳಿ ಸರ್. ಡಿಸ್ಟಿಕ್ ಯಾವುದು? ಹಾವೇರಿ ಜಿಲ್ಲಾ ಸರ್. ಹಾವೇರಿ ಜಿಲ್ಲೆ, ಶಿಗ್ಗಾಂವ್ ತಾಲೂಕು, ಕುನ್ನೂರು ಗ್ರಾಮ. ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ಒಂದು 1,00,000 ರೂಪಾಯಿ ಸರ್. 1,00,000 ಹೇಳ್ತೀರಾ? ಹ್ಞೂ. ನೀವು ತೊಗೊಂಡೋಗಿ ಎಷ್ಟಿತ್ತು ಸರ್ ಗಾಡಿ ರೇಟು? 1,12,000 ಇತ್ತು ಸರ್. ಎಷ್ಟು? 1,12,000 ಇತ್ತು ಸರ್. 12,000? ಹ್ಞೂ ಸರ್. ಈಗ ನೀವು ಬರೀ 12,000 ಬಿಡ್ತೀರಾ? ಎಷ್ಟು ಆಕೈತೆ ಸರ್? ಹಂಗಲ್ಲ, ಈಗ ಸೆಕೆಂಡ್ ಅಂದಮೇಲೆ ಸೆಕೆಂಡೇ ಅದು. ಹ್ಞೂ. ಹೌದು, ನೀವು ತಗೊಂಡು ಶೋರೂಮಿಂದ ಹೊರಗೆ ಬಂದರೆ ಸೆಕೆಂಡೇ. ಸೆಕೆಂಡ್ ಆಗ್ಬಿಟ್ರಿ. ಹಾಂ. ಈಗ 1,00,000 ಹೇಳಿದೆ ಸರ್ ನಾ. ನೋಡಿ ಹೆಚ್ಚು ಕಡಿಮೆ ಮಾಡಿ ಬಿಡೋಣ. ಓಕೆ, ಇನ್ನೂ ಕಮ್ಮಿ ಮಾಡಿ ಕೊಡ್ತೀರಾ? ಮಾಡಿ ಕೊಡ್ತೇನೆ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ, ಇದೆ ನಂಬರ್. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಡೈರೆಕ್ಟ್ ಗಾಡಿ ಓನರ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯ್ತು ಅಂದಾಗ ಅವ್ರು ಹೇಳಿರೋ ರೇಟು ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಇನ್ನೂ ಕಡಿಮೆನೇ ಆಗುತ್ತೆ. ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳೋದು ಒಳ್ಳೇದಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ, ನಾವು ಕೂಡ ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ದು. ನಿಮಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೇನೆ. ಥ್ಯಾಂಕ್ ಯು.